ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತಿಸ್ತು ಸತಾಂ. ಸಂಪ್ರಶ್ನದ ವೇದಿಕೆಗೆ ತಮಗೆಲ್ಲ ಹೃತ್ಪೂರ್ವಕವಾದ ಸ್ವಾಗತ. ಅನೇಕ ಜಿಜ್ಞಾಸೆಗಳನ್ನ ಈ ವೇದಿಕೆಯಲ್ಲಿ ನಾವು ಹಂಚಿಕೊಂಡು ಅದಕ್ಕೆ ಉತ್ತರವನ್ನು ಪಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಬಾರಿ ಒಂದು ಪ್ರಶ್ನೆ ಬಂದದ್ದು ವಿವಾಹದ ಕುರಿತಾದ ಒಂದು ಪ್ರಶ್ನೆ. ವಿಷ್ಣು ತೇಜಸ್ ಅವರು ಕೇಳಿದ್ದು ಮುಖ್ಯವಾಗಿ ವಿವಾಹ ಅನ್ನುವ ಶಬ್ದದ ಅರ್ಥ ವಿಶೇಷೇಣ ವಹತಿ ಅಥವಾ ಉದ್ ವಹತಿ ಅಥವಾ ಪರಿತಃ ನಯತಿ. ಪರಿಣಯ ಅಂತ ಅನ್ನುವ ಶಬ್ದವನ್ನು ಇದೇ ಅರ್ಥದಲ್ಲಿ ಹೇಳುದು. ಎಲ್ಲಿ ಹೋದ್ರೂ ಅವರು ಜೊತೆಯಾಗಿಯೇ ಸಾಗುತ್ತಾರೆ, ಎಲ್ಲಿ ಹೋದ್ರೂ ಅವರು ಜೊತೆಯಾಗಿ ಕರ್ಮಾಂಗಗಳಲ್ಲಿ ಅಧಿಕಾರಿಗಳಾಗಿರ್ತಾರೆ ಅನ್ನೋದನ್ನ ಹೇಳಲಿಕ್ಕೆ ಆ ಶಬ್ದವನ್ನ ಪರಿಣಯ. ಲಕ್ಷ್ಮಿಗೆ ಪರಿಗ್ರಹ ಅಂತ ಹೆಸರು. ಎಲ್ಲಾ ಕಡೆಯಲ್ಲೂ ಪರಿಗ್ರಹತಿ, ಎಲ್ಲಾ ಕಡೆ ಪರಿಗೃಹ್ಣಾತಿ, ಎಲ್ಲ ರೀತಿಯಿಂದಲೂ ಆಕೆಯನ್ನ ಎಲ್ಲಾ ಕಾರ್ಯದಲ್ಲೂ ಜೊತೆಗಿಟ್ಟುಕೊಂಡೇ ಭಗವಂತ ಸಾಕ್ತಾನೆ. ಆದ್ರಿಂದಾಗಿ ಭಗವಂತನ ನಿಜವಾದ ಪರಿಗ್ರಹ ಲಕ್ಷ್ಮೀ ದೇವಿ ಆಗಿದ್ದಾಳೆ ಅನ್ನೋದು ಒಟ್ಟು ಆ ಶಬ್ದದಲ್ಲಿ. ಉದ್ವಹತಿ ಅಂದ್ರೆ ಇಬ್ಬರು ಮೇಲಕ್ಕೆ ಸಾಕ್ತಾರೆ, ಇಬ್ಬರು ಕೂಡ ಮೇಲ್ಮುಖವಾದ ಧರ್ಮಗಳ ಆಚರಣೆ, ಗಾರ್ಹಸ್ಥ್ಯದ ಪಾಲನೆಯ ಮೂಲಕ ಲೋಕದ ಉಳಿದ 3 ಆಶ್ರಮಗಳನ್ನ ಅವರವರ ಸತ್ಕರ್ಮಗಳನ್ನ ಮಾಡಲಿಕ್ಕೆ ಭಿಕ್ಷಾ ಪ್ರದಾನ ಮಾಡುವುದರ ಮೂಲಕ ಮತ್ತು ಅವರು ಎತ್ತರಕ್ಕೇರುವುದಕ್ಕೆ ಕಾರಣವಾಗುವುದರ ಮೂಲಕ ತಾವು ದಾನ ಧರ್ಮಾದಿಗಳ ಮೂಲಕ ಜೀವನವನ್ನು ನಡೆಸ್ತಾರೆ ಅನ್ನೋದಕ್ಕೋಸ್ಕರ ಇದು ಕೊಡುವ ಒಂದು ಅಧಿಕಾರದ ವ್ಯವಸ್ಥೆ ಅಂತ. ಮುಖ್ಯವಾಗಿ ಇದರಲ್ಲಿ 8 ಮುಖಗಳನ್ನು ಹೇಳುತ್ತಾರೆ. ಇದು ಮಾಡಬೇಕು ಅಂತ ಹೇಳಿದ್ದಲ್ಲ 8ಅನ್ನ, ಇದರಲ್ಲಿ ಮಾಡ್ಬೇಕಾದ್ ಯಾವುದು ಮಾಡಬಾರ್ದು ಯಾವುದು ಅಂತ ಅನ್ನೋದನ್ನು ಅವರು ಹೇಳಿದ್ದಾರೆ. ನಡೆಯುವುದು ಏನೋ ಅದನ್ನು 8 ವಿಭಾಗ ಮಾಡಿದ್ದಾರೆ. ಅದರಲ್ಲಿ ಬ್ರಾಹ್ಮ, ದೈವ, ಆರ್ಷ, ಪ್ರಾಜಾಪತ್ಯ, ಆಸುರ, ಗಾಂಧರ್ವ, ರಾಕ್ಷಸ ಮತ್ತು ಪೈಶಾಚ, ಹೀಗೆ 8 ವಿಭಾಗ ಇದೆ. ಇದರಲ್ಲಿ ಬ್ರಾಹ್ಮ, ದೈವ, ಆರ್ಷ, ಪ್ರಾಜಾಪತ್ಯ ಇವೆಲ್ಲವೂ ಕೂಡ ಸಾತ್ವಿಕವಾದವುಗಳು ಮತ್ತು ಇವುಗಳಿಂದ ಲೋಕಕ್ಕೆ ಹಿತ ಆಗುತ್ತೆ. ಇನ್ನು ಗಾಂಧರ್ವ ಮತ್ತು ಗಾಂಧರ್ವ ಒಂದೇ. ಗಾಂಧರ್ವ ಇದು ನಾವು ಏನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುವಂಥದ್ದಲ್ಲ, ಅದು ನಡೆಯತ್ತಷ್ಟೇ, ಏನ್ ಮಾಡ್ಲಿಕ್ಕೆ ಆಗಲ್ಲ. 3ನೇದ್ದು ಇದು ಆಗಬಾರದು ಅಂತ ಅವರು ಅದನ್ನ ನಿಗ್ರಹ ಮಾಡ್ತಾರೆ. ಒಂದು ಆಸುರ, ರಾಕ್ಷಸ ಮತ್ತು ಪೈಶಾಚ. ಇದರ ಸಣ್ಣ ಸಣ್ಣ ವಿವರಣೆಗಳನ್ನ ನೋಡಬಹುದು. ಬ್ರಾಹ್ಮ ಅಂತಂದ್ರೆ ಈಗ ಉದಾಹರಣೆಗೆ ಕರ್ದಮ ಪ್ರಜಾಪತಿಯ ವಿವಾಹ. ಸ್ವಯಂಭುವ ಮನು ಶತರೂಪಾದೇವಿ ಒಬ್ಬ ಯೋಗ್ಯನಾದ ತನ್ನ ಧರ್ಮಾನುಷ್ಠಾನಗಳನ್ನ ನಿತ್ಯವೂ ಬಿಡದೆ ಅತ್ಯಂತ ಶ್ರದ್ಧೆಯಿಂದ ನಡೆಸ್ತಾ ಇದ್ದಂಥವನಿಗೆ ಅವನ ಹಿರಿಯರೊಂದಿಗೆ ಮಾತನಾಡಿ ಅಥವಾ ಅವನಿಗೆ ಬೇಕಿರುವಂತಹ ವ್ಯವಸ್ಥೆಗಳ ಜೊತೆಗೆ ಅವರ ವಿವಾಹವನ್ನ ಮಾಡಿಕೊಟ್ಟದ್ದು ಇದು ಬ್ರಾಹ್ಮ ಅಂತ. ಅಂದ್ರೆ ಜ್ಞಾನದ ಕಡೆಗೆ ಸಾಗುವ ನಿಟ್ಟಿನಲ್ಲಿ ಹೊರಡುವಂತಹ ಪ್ರಯಾಣ. 2ನೇದು ದೈವ ಅಂತಂದ್ರೆ ಇದೊಂಚೂರು ವಿಚಿತ್ರವಾಗಿದೆ, ಆದ್ರೆ ಈ ಚಿಂತನೆ ನಡೆಸೋದು ಕಷ್ಟ. ಆದ್ರೆ ಶಾಸ್ತ್ರಗಳಲ್ಲಿ ಈ ಕಥೆಗಳು ತುಂಬಾ ಬರ್ತವೆ. ಶಾವಾಶ್ವ ಅಂತ ಒಬ್ಬ ಋಷಿ ಇದ್ದ. ಅವನಿಗೆ ಒಂದು ಯಜಮಾನನ, ಒಂದು ಕ್ಷತ್ರಿಯನ ಮನೆಯಲ್ಲಿ ಯಾಗ ನಡೆಯುವಾಗ ಅವಳನ್ನ ನೋಡಿ ಬಹಳ ಇಷ್ಟ ಆಯ್ತು. ಇಷ್ಟ ಆದಾಗ ಹೋಗಿ ಅವಳ ತಂದೆ ತಾಯಿ ಹತ್ರ ಕೇಳಿದಾಗ ಅವರು ಹೇಳಿದ್ರು, ಅದರಲ್ಲೂ ತಾಯಿ ಹೇಳ್ತಾಳೆ, ನನಗೆ ಅವನು ಮಂತ್ರ ದರ್ಶನ ಮಾಡಿದ್ರೆ ಮಾತ್ರ ನಾನು ಕೊಡ್ತೇನೆ, ಇಲ್ಲಾಂದ್ರೆ ಕೊಡಲ್ಲ ಅಂತ. ಅವನು ಜ್ಞಾನದಲ್ಲಿ ಉತ್ತುಂಗಕ್ಕೆ ಏರಿದ್ರೆ ಕೊಡ್ತೇನೆ ಅಂತ. ಅವನು ಆ ಹೊತ್ತಿಗೆ ಇನ್ನೂ ಬೆಳೆದಿರ್ಲಿಲ್ಲ, ಆದ್ರೆ ಅವನು ಹೃದಯವಂತ. ಆಮೇಲೆ ಅವನಿಗೆ ಹಠ ಬಂತು, ಇಲ್ಲ ನಾನು ಕೂಡ ಅಂತಹದ್ದೊಂದು ಯೋಗ್ಯತೆಯನ್ನು ಸಂಪಾದನೆ ಮಾಡಬೇಕು ಅಂತ ಹೋಗಿ ತಪಸ್ಸಿಗೆ ಕೂತು ಮಂತ್ರವನ್ನ ಕಂಡ. ಆ ಮಂತ್ರ ಕಾಣುವಾಗ ಅರಮನೆಯಲ್ಲಿ ಕೂತಿದ್ದಂತಹ ಆ ತಾಯಿಗೆ ಅವಳ ಮನೆಯ ಒಳಗಿನ ವಾತಾವರಣದಲ್ಲಿ ಆ ಮಂತ್ರಗಳ ನಾದ ಓಡಾಡ್ಲಿಕ್ಕೆ ಶುರುವಾಗಿರುತ್ತೆ. ಅವಳಿಗೆ ಆಶ್ಚರ್ಯ ಆಗುತ್ತೆ, ನನಗೆ ಯಾಕೆ ಇದು ಕಾಣಿಸ್ತಿದೆ, ನನಗೆ ಯಾಕೆ ಇದು ಚುಚ್ಚುತ್ತಾ ಇದೆ ಅಥವಾ ಏನೋ ಎಚ್ಚರಿಕೆ ಕೊಡ್ತಾ ಇದೆ ಅಂತ ಅನ್ನಿಸಿದಾಗ ಅವಳಿಗೆ ಗೊತ್ತಾಗುತ್ತೆ, ಇದು ನನ್ನನ್ನ ಅಂದ್ರೆ ಮಗಳಿಗೋಸ್ಕರ ಕೇಳಿಕೊಂಡ ಋಷಿಯ ತಪಸ್ಸಿನ ಪ್ರಭಾವ ನನ್ನನ್ನು ಎಚ್ಚರಿಸ್ತಾ ಇದೆ ಅಂತ. ಅಂದ್ರೆ ಅವಳಿಗೆ ಗೊತ್ತಾಯ್ತು ಆ ಹುಡುಗ ಮಂತ್ರವನ್ನ ಕಂಡಿದ್ದಾನೆ ಅಂತ. ಆಗ ತಾನೇ ಹೋಗಿ ಆ ಯಜ್ಞದಲ್ಲಿ ಕೂತಿದ್ದಂತಹ ಆ ಋಷಿಯನ್ನ ಕರೆದು ವಿವಾಹ ಮಾಡಿ ಕೊಡ್ತಾಳೆ. ಅಲ್ಲಿರುವ ನಿಯಮ ಏನು ಅಂತಂದ್ರೆ, ಕರ್ಮ ವ್ಯವಸ್ಥೆಯಲ್ಲಿ ಅತ್ಯಂತ ನಿಷ್ಣಾತನಾದ ಮತ್ತು ಆ ಕರ್ಮಾಂಗಗಳ ಅರಿವನ್ನ ಸರಿಯಾಗಿ ಹೊಂದಿರುವ, ಕ್ರಮಬದ್ಧವಾಗಿ ನಡೆಸುವಂತಹ ಒಬ್ಬ ಋಷಿ ಕುಮಾರನನ್ನು ಅಥವಾ ಯಾವೇ ಒಬ್ಬ ಕರ್ಮನಿಷ್ಠನಾದವನು, ಈಗ ಇಲ್ಲಿ ಹೇಳಿದ್ದು ಈ ಯಜ್ಞ ಕರ್ಮ ಅಂತ, ಅಥವಾ ಯಾವುದೇ ಕರ್ಮದಲ್ಲಿ
ಚೆನ್ನಾಗಿ ಅವನ ಸ್ವಕರ್ಮವಾಗಿ ಆಚರಿಸ್ತಾ ಯಾರು ತೃಪ್ತಿಯಿಂದ ಬದುಕ್ತಾ ಇರ್ತಾನೋ ಅಂಥವನಲ್ಲಿಗೆ ಹೋಗಿ ಅವನಲ್ಲಿ ತನ್ನ ಮಗಳನ್ನ ಒಪ್ಪಿಸಿ ಕೊಡುವಂತಹ ಕಾರ್ಯಕ್ಕೆ ದೈವ ಅಂತ ಕರೀತಾರೆ. ಮೂರನೇದು ಆರ್ಷ. ಆರ್ಷ ಅಂದ್ರೆ ಸಾಮಾನ್ಯ ಇನ್ನೊಂದು, ಇದು ಒಂಥರ ನಮಗೆ ಲೋಕದಲ್ಲಿ ಇವತ್ತು ಅನುಭವಕ್ಕೆ ಸಿಗುವುದು ಕಮ್ಮಿ. ಗೋಮಿಥುನಗಳನ್ನ ಕೊಟ್ಟು, ಅಂದ್ರೆ ಹಸು ಸಾಕ್ಲಿಕ್ಕೆ, ಗಂಡು ಹೆಣ್ಣು ಹಸು ಅದು ಎಷ್ಟು ಬೇಕಾದ್ರೂ ಕೊಡ್ಬೋದು, ಹಾಗೆ ಕೊಟ್ಟು, ಅಥವಾ ಅವನಿಗೆ ಯಾವ ವ್ಯವಸ್ಥೆಯಲ್ಲಿ ಅವನ ಜೀವನ ನಡೆಸ್ಲಿಕ್ಕೆ ಸಾಧ್ಯ ಇದೆಯೋ ಅಂಥದ್ದನ್ನ ಅವನಿಗೆ ಕೊಟ್ಟು, ಜೊತೆಗೆ ಈ ಹೆಣ್ಣನ್ನು ಕೂಡ ನೀನು ವಿವಾಹವಾಗಿ ಚೆನ್ನಾಗಿ ಬದುಕು ನಡೆಸಬೇಕು ಅಂತ ಒಪ್ಪಿಸಿದ್ರೆ, ಅಂದ್ರೆ ಇಲ್ಲಿ ಮುಖ್ಯವಾಗಿ ಏನಿದೆ ಅಂತಂದ್ರೆ ಹೆಣ್ಣಿನ ಮನೆಗೆ ಹೋಗಿ ಗಂಡು ಕೊಡ್ಬೇಕು. ನಾನು ಸ್ವಲ್ಪ ಆಚೆ ಈಚೆ ಹೇಳಿದೆ, ಹೆಣ್ಣಿನ ಮನೆಗೆ ಹೋಗಿ ಗಂಡು ಗೋಮಿಥುನಗಳನ್ನ ಕೊಟ್ಟು ಸಂಪತ್ತನ್ನ ಒದಗಿಸಿ ಆಕೆಯನ್ನು ಸ್ವೀಕಾರ ಮಾಡುವುದು. ಇದು ವ್ಯಾಪಾರದ ದೃಷ್ಟಿ ಅಲ್ಲ, ಇದು ಒಂದು ಕೇಳುವ ಬಗೆ ಅಷ್ಟೇ. ಆದ್ರೆ ಮುಂದಿನದ್ದು ಒಂದ್ ಸ್ವಲ್ಪ ಏನಂತಾರೆ, ಆಸುರ ಅಂತ ಹೇಳ್ತಾರೆ. ಇದು ಸ್ವೀಕಾರಾರ್ಹ ಅಲ್ಲ ಅಂತ, ದುಡ್ಡಿಗೋಸ್ಕರನೇ ಮದುವೆ ಆಗುವುದು ಅಂತ ನಡೆಯುತ್ತೆ ಅದು. ಅದನ್ನು ಇಲ್ಲಿ ಹೇಳಿದ್ದು, ದುಡ್ಡನ್ನ ಕೊಟ್ಟು ಕೊಂಡುಕೊಳ್ಳೋದು, ಭೂಮಿಗೋಸ್ಕರ ಮದುವೆ ಆಗುದು, ರಾಜಕೀಯಕ್ಕೋಸ್ಕರ ಮದುವೆ ಆಗುದು. ಯಾವುದೋ ನಾನೊಂದು ಆಸ್ಪತ್ರೆ ಕಟ್ಟಿದ್ದೇನೆ, ನನ್ನ ಮಗ ಡಾಕ್ಟರೇ ಆಗ್ಬಿಟ್ಟಿದ್ದಾನೆ, ಅಲ್ಲಿಗೆ ಇನ್ನೊಬ್ರು MD ಬೇಕು, ಅದಕ್ಕೋಸ್ಕರ ಡಾಕ್ಟರ್ ಆ ಓದಿದವಳನ್ನೇ ಎಳ್ಕೊಂಡು ಬಂದು ವಿವಾಹವಾಗಿ ಅವರಿಬ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ದಾಂಪತ್ಯ, ಆದ್ರೆ ಆಸ್ಪತ್ರೆಯಲ್ಲಿ 2 ಡಾಕ್ಟರ್ ಕಾಯಂ ಅನ್ನುವ ಸ್ಥಿತಿಗೆ ತಂದು ವಿವಾಹವಾಗುವಂತದ್ದನ್ನ ಆಸುರ ಅಂತ ಹೇಳ್ತಾರೆ. ಇದರಲ್ಲಿ 4ನೇದ್ದು, ನಾನು 5ನೇದು ಹೇಳಿ 4ನೇಗೆ ಬಂದೆ, ಪ್ರಾಜಾಪತ್ಯ ಅಂತ ಕರೀತಾರೆ ಅದನ್ನ. ಪ್ರಾಜಾಪತ್ಯ ಅಂತಂದ್ರೆ ಇಬ್ಬರತ್ರನೂ ನಾವು ಧರ್ಮಕ್ಕೋಸ್ಕರನೇ ಬದುಕ್ತೇವೆ, ನಮ್ಮ ಬದುಕಿನ ಬಗ್ಗೆ ನಾವು, ಅಂದ್ರೆ ಅವರು ದುಡಿಮೆಗಾಗಿ ಅಥವಾ ಇನ್ಯಾವುದಕ್ಕಾಗೂ ಚಿಂತಿಸುವುದಿಲ್ಲ. ನಮ್ಮ ಚಿಂತೆ ಏನು ಅಂತಂದ್ರೆ ಕೇವಲ ಧರ್ಮ ಸಾಧನೆ ಅನ್ನೋದನ್ನೇ ಇಬ್ಬರು ಪರಸ್ಪರ ಒಪ್ಪಿಕೊಂಡು ಬದುಕನ್ನು ನಡೆಸುವಂತದ್ದಕ್ಕೆ ಪ್ರಾಜಾಪತ್ಯ ಅಂತ ಕರೀತಾರೆ. ಗಾಂಧರ್ವ ಇದು ಅವರಿಬ್ರು ಒಪ್ಕೊಂಡ್ರೆ ಆಯ್ತಷ್ಟೇ, ಅವರಿಬ್ರು ಮಾತ್ರ ಪರಸ್ಪರ ಬದ್ಧರಾಗಿರ್ಬೇಕು. ಅದು ಆ ಬದ್ಧತೆ ಅಂತಂದು ಉಸಿರು ಹೋಗುವ ತನಕನೂ ನಿಲ್ಬಾರ್ದು. ಆ ರೀತಿಯ ಒಪ್ಪಂದ ಆಗಿದ್ರೆ ಅದಕ್ಕೆ ಗಾಂಧರ್ವ ಅಂತ ಹೆಸರು. ಅಂದ್ರೆ ಮಧ್ಯದಲ್ಲಿ ಎಲ್ಲೋ ಒಂದು ವೈಮನಸ್ಯ ಬರುತ್ತೆ. ಮನುಷ್ಯ ಅಂತಂದ್ಮೇಲೆ ಒಬ್ಬರ ಭಾವನೆಗಳನ್ನ ತಕ್ಷಣ ಇನ್ನೊಬ್ಬನ ಅರ್ಥ ಮಾಡಿಕೊಳ್ಳದೆ ವಿರೋಧಗಳಾಗಿರಬಹುದು. ಆದ್ರೆ ಅದು ಕೊನೆಗೆ ಮತ್ತೆ ಸುಖಾಂತ್ಯದಲ್ಲಿಯೇ ಇಬ್ಬರೂ ತಮ್ಮ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ತನಕವೂ ಬದುಕನ್ನು ಗಟ್ಟಿಯಾಗಿ ನಡೆಸಿದ ಜೀವನವನ್ನ ಗಾಂಧರ್ವ ಅಂತ ಕರೀತಾರೆ. 2 ಉಳಿದದ್ದು, ಇದು ತೀರಾ ಕಷ್ಟಕರವಾದದ್ದು ಮತ್ತು ಸಮಾಜ ಒಪ್ಪಿಕೊಳ್ಳದ್ದು, ರಾಕ್ಷಸ ವಿವಾಹ ಮತ್ತು ಪೈಶಾಚ ವಿವಾಹ. ರಾಕ್ಷಸ ವಿವಾಹ ಅಂತಂದ್ರೆ ಅದು ಏನೋ ಒಂದು ಗಾದೆ ಇದೆ, ನಂಗೆ ಆ ಗಾದೆ ಈಗ ನೆನಪಾಗ್ತಿಲ್ಲ, ಹೊಡೆದು ಬಡ್ದು ಕಡ್ದು ದಡ್ದು ಏನೋ ಒಂದು ಗಾದೆ ಇದೆ. ಆ ತರ ಹಿಂಸೆ ಮಾಡುವಂತಹ ವಿವಾಹ ಅದು ರಾಕ್ಷಸ ವಿವಾಹ ಅಂತ ಕರೀತಾರೆ. ಇನ್ನೊಂದು ಕೊನೆಯದ್ದು, ಅದು ತೀರಾ ಇನ್ನು ಅನಾಗರಿಕ, ಮಲಗಿದ್ದವಳನ್ನ ಮತ್ತು ಬರಿಸಿ ಅಥವಾ ಅವಳನ್ನ ವಶೀಕರಣ ಮಾಡಿಕೊಂಡು ಅವಳಿಗೆ ತನ್ನ ಬಗ್ಗೆ ನಾನು ಯಾಕೆ ಹೋಗ್ತಾ ಇದ್ದೇನೆ ಅಂತ ಗೊತ್ತಾಗದೆ, ಇವತ್ತು ಹೆಚ್ಚು ಕಮ್ಮಿ ನಡೆಯುವ ಮತಾಂತರದ ವಿವಾಹಗಳಲ್ಲಿ 90 ಭಾಗ ಈ ಕಾರಣ ಇರುತ್ತೆ. ಅಂದ್ರೆ ಅವರಿಗೆ ನಾವು ಮಾಡ್ತಾ ಇರೋದು ತಪ್ಪು ಅಂತಾನೂ ಗೊತ್ತಾಗಿರುವುದಿಲ್ಲ, ಮತ್ತು ನಾವು ಬಿಟ್ಟು ಬಂದ ವ್ಯಕ್ತಿ ಅಥವಾ ಯಾವ ಮನೆತನದಿಂದ ಬಿಟ್ಟು ಬಂದಿರ್ತಾರೋ ಅವ್ರು ಎಷ್ಟು ಕನ್ವಿನ್ಸ್ ಮಾಡಿದ್ರು ಅವ್ರು ಆಮೇಲೆ ಒಪ್ಕೊಳ್ಳಿಕ್ ತಯಾರಿರಲ್ಲ. ಯಾಕೆಂದ್ರೆ ಅವರನ್ನ ಆ ರೀತಿ ವಶ ಮಾಡಿಕೊಂಡು ಬಿಟ್ಟಿರ್ತಾರೆ. ಅವ್ರಿಗೆ ಯಾವ ರೀತಿಯಿಂದಲೂ ತಲೆ ಒಳಗೆ ನೀವು ಲಾಜಿಕಲಿ ಸಮಸ್ಯೆಗಳನ್ನು ಬಿಡಿಸಿ ಹೇಳಿದ್ರು ಅವ್ರು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಅಂತಹ ವಿವಾಹಕ್ಕೆ ಪೈಶಾಚ ಅಂತ ಕರೆಯುವಂಥದ್ದು. ಇದು ವಿವಾಹದಲ್ಲಿ ಅತ್ಯಂತ ಕೆಡುಕನ್ನ ಸಮಾಜಕ್ಕೂ ತರುವಂಥದ್ದು, ಯಾರು ಮದುವೆ ಆಗಿದ್ದಾರೋ ಅವರೂ ಕೂಡ ದುರ್ಗತಿಗಳನ್ನ ಅನುಭವಿಸುವಂಥದ್ದು ಅಂತ ಇಷ್ಟು ವಿವಾಹಕ್ಕೆ ಸಂಬಂಧಪಟ್ಟ 8 ಅಂಶಗಳನ್ನ ನಮ್ಮ ಶಾಸ್ತ್ರಗಳಲ್ಲಿ ವಿಭಾಗ ಮಾಡಿ ಹೇಳಿದ್ದು. ಅದರಲ್ಲಿ ಬ್ರಾಹ್ಮ, ದೈವ, ಪ್ರಾಜಾಪತ್ಯ ಮತ್ತು ಆರ್ಷ ಅಂತ ಅನ್ನೋದು ಶಾಸ್ತ್ರೀಯವಾಗಿ ಒಪ್ಪಿಗೆ ಇರುವಂಥದ್ದು ಮತ್ತು ಆಂತರಿಕವಾಗಿಯೂ ಬೆಳವಣಿಗೆಗೆ ಅವಕಾಶವನ್ನು ಕೊಡುವಂಥದ್ದು ಅಂತ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇಷ್ಟು ಈ ವಿವಾಹದ ಮೇಲ್ನೋಟದ ಚಿತ್ರಣವನ್ನು ನಾವು ಕಂಡದ್ದು. ಇದರ ಮೇಲೆ ಮತ್ತಷ್ಟು ಪ್ರಶ್ನೆಗಳು ಬಂದಲ್ಲಿ ನಾವು ಮುಂದಿನ ಚಿಂತನೆಯಲ್ಲಿ ಅದರ ಅನುಸಂಧಾನ ಮಾಡೋಣ. ಮತ್ತಷ್ಟು ಪ್ರಶ್ನೆಗಳಿದ್ರೆ ಕೆಳಗಡೆ ತಿಳಿಸಿ ಉತ್ತರಿಸುವ ಪ್ರಯತ್ನವನ್ನು ಮಾಡೋಣ. ನಮಸ್ಕಾರ.